ಏನ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ನಾನು ಅಷ್ಟೆಲ್ಲ ಬೈದಿದ್ದೀನಿ, ಆದ್ರೂ ಮನೆಗ್ ಬಂದಿದ್ಯಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೇ ಇಲ್ಲ ಅಲ್ವಾ ನಿಂಗೆ? ಎಲ್ಲ ಆಗಿತ್ತು ನಿನ್ನಿಂದಾನೆ. ಕೆಟ್ಟ ಜನಗಳ ಸವಾಸ ಮಾಡ್ಬೇಡ ಅಂತ ಹೇಳ್ತೀನಿ, ಮತ್ ಅದೇ ಮಾಡ್ತೀಯಾ. ನಿನ್ ಜೊತೆ ಸೇರ್ಕೊಂಡು ನೀನು ಹಠ ಮಾಡೋದ್ನ ಕಲ್ತಿದ್ಯಾ? ಎದಳೋ ಮೇಲೆ ಎದ್ದೇಳು ಒಂದೇ. ಕ್ರಿಮಿನಲ್ ಬುದ್ಧಿನ ಎಲ್ ಬಿಡ್ತೀಯಾ? ಬಟ್ ಸಿ ಮನೆಗೆ ಈ ತರ ಕಳ್ಳನ್ ಹಾಗೆ ವೇಷ ಬದಲಾಯಿಸ್ಕೊಂಡ್ ಬಂದಿದ್ಯಲ್ಲ, ನಿನ್ನ ಇನ್ನೂ ಹೀಗೆ ಬಿಟ್ರೆ ಪಾರಿ ಹೆಚ್ಕೋತೀಯ. ಚಾಂಡ್ರಿಗೆ ಮಾತಿನ ಪೆಟ್ಟು, ದಡ್ರಿಗೆ ದೊಣ್ಣೆ ಪೆಟ್ಟು. ಮಾತಾ ಹೇಳಿದ್ರೆ ಅರ್ಥನೇ ಆಗಲ್ಲ ಅಲ್ವಾ? ಹೋಗ್ಲಿ ಬಿಡಮ್ಮ ಗೌರಿ, ಪಾಪ ಮಗುಗೋಸ್ಕರ. ದಯವಿಟ್ಟು ಸ್ವಲ್ಪ ದುಡುಕ್ಬೇಡ ಕಣೆ. ಗೌರಿ ಪ್ಲೀಸ್, ಎಲ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ ಎಲ್ರಿಂದಾನೆ ಇನ್ನು ಇಷ್ಟೊಂದು ಹೆಚ್ಕೊಂಡಿರೋದು. ನನ್ ಲೈಫ್ನ ಹಾಳು ಮಾಡಿದ್ದು ಅಲ್ದೆ ಈಗ ನನ್ ಮಗಳ ಲೈಫ್ನ ಹಾಳು ಮಾಡಕ್ ಬಂದಿದ್ಯಾ? ಮಾಡ್ತೀನಿರು ನಿನ್ಗೆ. ಪಿಸಿ ಮೇಲ್ಗಡೆ ಬನ್ರಿ. ನಿಮಗಾದ್ರೂ ಗೊತ್ತಾಗದ್ ಬೇಡ್ವೇನ್ರಿ? ಫ್ರಾಡ್ಗಳನ್ನ ಮನೆ ಒಳಗಡೆ ಬಿಟ್ಟಿದ್ದೀರಲ್ಲ, ಯಾರ್ ಜವಾಬ್ದಾರಿ? ಸಾರಿ ಮೇಡಮ್. ಮೊದ್ಲು ಇವನ್ನ ಕತ್ತಿಡ್ದು ಆಚೆ ಹಾಕಿ. ಬೇಡ ಗೌರಿ, ತಪ್ಪು ಮಾಡ್ತಾ ಇದ್ಯಾ. ನೀನೇ ಆಚೆ ಹೋಗ್ತೀಯಾ ಅಥವಾ ನಾನೇನಾದ್ರೂ ಮಾಡ್ಬೇಕಾ? ಎತ್ಕೊ ನಿನ್ ಬಾಜಾ ಭಜಂತ್ರಿನ. ಏನಾದ್ರೂ ಸ್ವಾಭಿಮಾನ ಅನ್ನೋದಿದ್ರೆ ನಿಮ್ ಮನೆ ಬಾಗ್ಲಿಗೆ ಯಾವತ್ತೂ ಬರ್ಬೇಡ. ಇದ್ದೇ ಕೊನೆ. ಇನ್ನೊಂದ್ಸಲ ಏನಾದ್ರೂ ನಮ್ಮ ಮನೆ ಅಕ್ಕಪಕ್ಕ ಸುಳಿದ್ಯೋ, ನಾನ್ ವೇಲೇಬಲ್ ಕೇಸ್ ಹಾಕಿ ಒದ್ದು ಒಳಗೆ ಹಾಕ್ಸ್ಬಿಡ್ತೀನಿ. ಡೋಂಟ್ ಶೋ ಮಿ ಯುವರ್ ಫೇಸ್ ಅಗೇನ್. ಗೆಟ್ ಔಟ್. ಬೈ ಬೈ. ನನ್ನ ಬಿಟ್ಟು ಹೋಗ್ಬೇಡ. ನನ್ನ ಕರ್ಕೊಂಡು ಹೋಗು. ಬ್ಯಾಡ್ ಬಾಯ್. ನಿನ್ಕೋ ಬ್ಯಾಡ್ ಬಾಯ್. ಪಾಪ ಶಂಕರ, ಜೀವನದಲ್ಲೂ ಸತ್ಯ ಯಾವ್ದು ಸುಳ್ಳು ಯಾವ್ದು ಗೊತ್ತಿಲ್ಲ. ಆಧಾರ್ ಕಾರ್ಡ್ ಅಲ್ಲೂ ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಯಾವ್ದು ಗೊತ್ತಿಲ್ಲ. ಒರಿಜಿನಲ್ ಆಧಾರ್ ಕಾರ್ಡ್ ನ ಕಲರ್ ಜೆರಾಕ್ಸ್ ಮಾಡಿ ಅದಕ್ಕೆ ಲ್ಯಾಮಿನೇಟ್ ಹಾಕ್ಸಿದ್ದೆ. ಅದನ್ನೇ ಒರಿಜಿನಲ್ ಅಂತ ನಂಬ್ಕೊಂಡಿದ್ದಾನೆ. ಇನ್ನು ಹೊಸ ಸಿಮ್ ಕಾರ್ಡ್ ತಗೋಬೇಕು, ಬೇರೆ ಬೇರೆ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಎಂತ ಕೆಲ್ಸ ಮಾಡ್ಬಿಟ್ಟೆ ನಾನೇನಾದ್ರೂ ತಪ್ಪು ಮಾಡಿದ್ನ? ಅವ್ರ ಜೊತೆ ಅಷ್ಟೊಂದು ರೂಢಾಗಿ ನಡ್ಕೋಬಾರ್ದಿತ್ತ? ಇಲ್ಲ, ನಾನು ಕರೆಕ್ಟ್ ಆಗೇ ಮಾಡಿದ್ದೀನಿ. ಮನೆಗೆ ಸ್ವಲ್ಪ ಬೆಂಕಿ ಹತ್ತಾಗ್ಲಿ ಅದನ್ನ ಆರಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ಆ ಬೆಂಕಿ ಇಡೀ ಮನೆನ ಸುಟ್ಬಿಡುತ್ತೆ. ಅದೇ ತರ ತಪ್ಪಾದಾಗ್ಲೇ ನಾವು ನಿಷ್ಠುರವಾಗಿ ನಡ್ಕೊಂಡ್ಬಿಡ್ಬೇಕು. ಆಗ್ಲೇನೆ ನಾವು ತಪ್ಪಾಗೋದನ್ನ ತಡೆಯೋದಿಕ್ ಸಾಧ್ಯ. ಹೌದೌದು, ನಾನಂತೂ ಕರೆಕ್ಟ್ ಆಗೇ ಮಾಡಿದ್ದೀನಿ. ಯಾರು ನೀವೆಲ್ಲ? ನಿನ್ನ ಬಿಡಲ್ಲ, ನಿನ್ನ ಬೆಳೆಯೋದಕ್ಕೂ ಬಿಡೋದಿಲ್ಲ. ಗೌರಿ ಅಂತ ಒಬ್ಳು ಇದ್ಲು ಅನ್ನೋದನ್ನೇ ಇಲ್ಲ ಅನ್ನಂಗ್ ಮಾಡ್ಬಿಡ್ತೀವಿ. ಬಿಡಲ್ಲ ಕಡೆ, ನಿನ್ನನ್ ಮಾತ್ರ ಸುಮ್ನೆ ಅಂತೂ ಬಿಡಲ್ಲ. ನಿನ್ಗೊಂದ್ ಗತಿ ಕಾಣಿಸ್ತೀವಿ. ಜೀವ ತೆಗೆದು ನಿನ್ ಶವನ್ ಕಣ್ತುಂಬ್ಕೋಬೇಕು, ಹಾಗ್ ಮಾಡ್ತೀವಿ. ಎದುರಾಕೊಂಡಿದ್ದೀರಲ್ಲ, ಪರಿಣಾಮ ನೆಟ್ಟಗಿರಲ್ಲ. ಒಂದ್ ಹೆಣ್ಣಾಗಿ ಏನೇ ಮಾಡ್ಕೊಳಕಾಗುತ್ತೆ ನಿನ್ ಕೈಲಿ? ಇದ್ ಕನ್ಸ? ಸತ್ರೂ ಪರವಾಗಿಲ್ಲ, ಶಂಕರನ್ ಸಹಾಯ ಮಾತ್ರ ತಗೊಳ್ಳಲ್ಲ. ನನಗೊಂದ್ ಸಹಾಯನೇ ಬೇಕಾಗಿಲ್ಲ. ಎಷ್ಟೇ ಕಷ್ಟ ಆದ್ರೂ ಸರಿ, ನನಗೊಂದ್ ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ ಅಷ್ಟೇ. ತಕಪ್ಪಯ್ಯ, ತೆಪ್ಪಾಯ್ತಪ್ಪಯ್ಯ, ಚೀರ್ಸು. ಮರ್ತ್ಬಿಟ್ಟೆ. ಅದಿರ್ಲಿ, ಓದ್ ಕೆಲ್ಸ ಏನಾಯ್ತು? ಅಪ್ಪಯ್ಯ, ಬಾಮ್ನವನ್ಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದೀನಿ. ಕಾಸು ಕೊಟ್ರಾಗಲ್ಲ ರುದ್ರ, ಯಾವಾಗ ಕೊಡ್ತಾನಂತೆ? ಯಾಕೆ ಕೇಳ್ತೀವ್ನಿ ಅಂದ್ರೆ, ಕಾಸು ಕೊಟ್ಟವನ್ ಕೋಡಂಗಿ ಇಸ್ಕೊಂಡವನ್ ಈರ್ಭದ್ರ ಅಂತ ಆಗ್ಬಾರ್ದು ನೋಡು. ಹಂಗೆಲ್ಲ ಏನು ಆಗಕ್ಕಿಲ್ಲ ಅಪ್ಪಯ್ಯ. ಅವನು ನಂಬಿಕೆಸ್ತಾನೆಯ, ಅವನು ಬಾಂಬ್ ಮಾಡವನೆಯ. ಹಂಗಂದ್ರೆ ಯಾವಾಗ ಕೊಟ್ಟಾನು ಬಾಂಬ್ನ? ಯಾವಾಗ ಆ ಗೌರಿನ ಶಿವನ್ ಪದ ಸೇರ್ಸೋದು? ಅದೇ ಅಪ್ಪಯ್ಯ, ಈಗ ಬರ್ತದಲ್ಲ ಸ್ವತಂತ್ರೋತ್ಸವದ ದಿನ, ಅವತ್ತಿನ ದಿನಾನೇಯ ಅವಳಿಗೆ ಸ್ಮಶಾನದ ದಾರಿ ತೋರ್ಸ್ಬಿಡಮ್ಮ. ಅವತ್ತ? ಕಣಪ್ಪಯ್ಯ, ನಾನು ಇಸ್ಯನ ತಿಳ್ಕ ಬಂದೀವ್ನಿ. ಅವತ್ತಿನ ದಿನ ಫ್ಲಾಗ್ ಆರ್ಸಕ್ಕೆ ಅಂತ ಚೀಫ್ ಗೆಸ್ಟ್ ಆಗಿ ಗೌರಿನ ಕರೆಸ್ತವ್ರಂತೆ. ಅವಳು ಫ್ಲಾಗ್ ಆರ್ಸಾದ್ಮೇಕೆ ಸ್ಕೂಲ್ನಾಗೆ ಸಂಸ್ಕೃತ ಕಾರ್ಯಕ್ರಮ ಐತಂತೆ. ಅದು ಸಂಸ್ಕೃತ ಕಾರ್ಯಕ್ರಮ ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ. ಓ ಅದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತು.
ಅದಾದ್ಮ್ಯಾಕೆ ಮಕ್ಕಳು ಡ್ಯಾನ್ಸು ಅನ್ಕೊಂಡು ಜಿಗ್ದು ಪಗ್ದು ಏನೇನೋ ಮಾಡ್ತಾವಂತೆ. ಅದಾದ್ಮ್ಯಾಕೆ ಇವಳಿಗೆ ಸನ್ಮಾನ ಇಟ್ಟವ್ರಂತೆ. ಸನ್ಮಾನ ಮಾಡಾದ್ಮ್ಯಾಕೆ ನಾವು ಗೌರಿಗೆ ಸ್ಮಶಾನದ ದಾರಿ ತೋರಿಸ್ಬಿಡಮ್ಮ. ಅಲ್ಲಕಲ್ಲ, ಫಂಕ್ಷನ್ ಅಂದ್ಮ್ಯಾಕೆ ಅಲ್ಲಿ ಜನಜಂಗುಳಿ ಇರ್ತದಲ್ವಾ, ಜೊತೆಗೆ ಆ ಗೌರಿಗೆ ಸೆಕ್ಯೂರಿಟಿ ಬಂದೋಬಸ್ತು ಅಂತೆಲ್ಲ ಇರ್ತದೆ. ಅಂತ ಫಂಕ್ಷನ್ ಆಗಿ ಬಾಂಬ್ ಹಾಕಿ ಎತ್ತೋದ ಹೆಂಗ್ಲಾ? ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದೀನಿ ಅಪ್ಪಯ್ಯ. ಬೆಟ್ಟ ಅಂದ್ಮ್ಯಾಕೆ ಅಡ್ಡ ಗುಡ್ಡ ಇದ್ದೇ ಇರ್ತದೆ. ನಾವು ನೇಸ್ ರೋಡ್ ಮಾಡ್ಕೊ ಒಯ್ತಾ ಇರ್ಬೇಕು ಆಟೆ. ನೀನ್ ಹೇಳೋದು ಸರಿನೇ. ಹಂಗನ್ಬಿಟ್ಟು ಸ್ಕೂಲಲ್ಲಿ ಬಾಂಬ್ ಇಕ್ಬಿಟ್ರೆ ನಮ್ ವಂಶದ ಕುಡಿನೂ ಅದೇ ಸ್ಕೂಲ್ನಾಗ ಓದ್ತಾ ಇದೆ ಅಲ್ವಾ, ಅವನ್ಗೇನಾರ ಆಗ್ಬಿಟ್ರೆ? ಈ ನಮ್ಮ ಅಪ್ಪಯ್ಯಂಗ್ ಒಂಥರ. ನಾ ಈ ಸುನಂದನ್ ಪಕ್ಕ ಮನಿ ಕಂಡೇ ಇಲ್ಲ. ಆ ಮಗು ನಂದಲ್ಲ ಅಂತ ಹೇಳ್ತಿದ್ರುವೆ ನಮ್ ವಂಶದ ಕುಡಿ ಅಂತ ತಲೆನೇ ತಿಂತಾನೆ. ಏಯ್, ನಿನ್ನೆ ಕೇಳ್ತಾ ಇರೋದು. ಅದೇ ಯೋಚನೆ ಮಾಡ್ತಿದ್ದೆ. ಕಣಪ್ಪಯ್ಯ, ಈ ಸತಿ ಸಾಯೋದು ಗೌರಿ ಒಬ್ಳೆ. ಅಂದ್ಮ್ಯಾಕೆ ಗೌರಿಗೆ ಮುಹೂರ್ತ ಫಿಕ್ಸ್ ಮಾಡಾಯ್ತು. ಇನ್ನು ಉಳಿದಿರೋದು 2 ಅಕ್ಕಿ, ಸಂಕ್ರ, ಬೈರದೆ. ಅಪ್ಪಯ್ಯ ತೀರ್ಸು. ಹೇಳಿ ಮೇಡಮ್, ಏನಾಗ್ಬೇಕಾಗಿತ್ತು? ಹೊಸ ಮೊಬೈಲ್ ರಿಪೇರಿ? 2 ಅಲ್ಲ, ಸಿಮ್ ಕಾರ್ಡ್ಗಳು ಬೇಕಿತ್ತು. ಏನು ಸಿಮ್ ಕಾರ್ಡ್ಗಳೂನಾ? ಏನ್ ಮೇಡಮ್, ಇದೇನ್ ತರಕಾರಿ ವ್ಯಾಪಾರನಾ? ನಿಮ್ಗೆ ಸಿಮ್ ಕಾರ್ಡ್ಗಳ ಬಗ್ಗೆ ಏನು ಗೊತ್ತಿಲ್ಲ ಅನ್ಸುತ್ತೆ. ಸಿಮ್ ಕಾರ್ಡು ಅಂಗಡಿ ಸಿಗೋ ತರಕಾರಿ ಅಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಂಡು ಹೋಗಕ್ಕೆ. ಒಬ್ರಿಗೆ ಒಂದೇ ಸಿಮ್ ಕಾರ್ಡ್ ಕೊಡೋದು, ಅದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಕೊಟ್ರೆ. ಆಯ್ತಾ ನಿಮ್ ಪುರಾಣ ಎಲ್ಲ? ಈಗ್ಲೂ ಒಂದೇನಾ ಕೊಡೋದು? ಯಾರು ಮೇಡಮ್ ನೀವು? ನಿಮ್ಗೆ ಯಾಕೆ ಇಷ್ಟೊಂದು ಸಿಮ್ ಕಾರ್ಡ್ಗಳು? ಅದೆಲ್ಲ ನಿಮಗ್ ಬೇಡದೇ ಇರೋ ವಿಚಾರ. ಇವಾಗೇನ್ ಕೊಡ್ತೀರಾ ಕೊಡಲ್ವೋ? ಕೊಡಲ್ಲ ಅಂದ್ರೆ ಇಟ್ಸ್ ಓಕೆ, ಇಲ್ಲಿಲ್ಲ ಅಂದ್ರೆ ಬೇರೆ ಕಡೆ ತಗೊಂತೀನಿ. ಕೊಡೋದೇ ಬಿಡಿ ಮೇಡಮ್, ಲಕ್ಷ್ಮಿನ್ ಯಾಕೆ ವಾಪಸ್ ಕರ್ಕೊಂಡು ಹೋಗ್ತೀರಾ? ತಗೊಳ್ಳಿ ಮೇಡಮ್ ನಿಮ್ ಸಿಮ್ ಕಾರ್ಡ್ಗಳು, ಏನ್ ಬೇಕಾದ್ರೂ ಮಾಡ್ಕೊಡಿ. ನಮ್ಗೇನು ಬಂತಲ್ಲ ಕಾಸು. ವೆರಿ ಗುಡ್, ಇದು ಬದುಕೋರ್ ಲಕ್ಷಣ ಅಂದ್ರೆ. ಅಪ್ಪಾಜಿ ಅಮ್ಮ ಇಬ್ರು ರೆಡಿನಾ? ಸಾರಿ, ನಾವು ರೆಡಿ ಇಲ್ಲ. ಯಾಕಪ್ಪಾಜಿ? ಯಾಕೆ ಅಂತ ಕೇಳ್ತೀಯಮ್ಮ? ಅದ ಮನೇಲಿ ಇಷ್ಟೆಲ್ಲ ನಡೀತಾ ಇದೆ, ಹೇಗಿರುತ್ತೋ ಏನಾಗುತ್ತೋ, ಯಾರಿಗೆ ಏನೇನು ತೊಂದರೆ ಬರುತ್ತೋ ಅಂತ ನಮಗೆ ಯೋಚನೆ ಆಗ್ತಾ ಇದೆ. ಪ್ರತಿ ನಿಮಿಷನೂ ನಿನ್ನ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅಂತಹ ಸಮಯದಲ್ಲಿ ಎಲ್ಲಾನು ಮರೆತು ನೀವು ಹೋಗಿ ಅಂದ್ರೆ ನಮಗ್ ಮನಸ್ಸು ಬರುತ್ತಮ್ಮ. ಅಪ್ಪಾಜಿ ನೀವು ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೋಬೇಡಿ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಅಷ್ಟೇ ಅಲ್ಲ, ನಿಮ್ ಮಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾಳೆ. ನನ್ ಜೊತೆ ವಿಜಯ್ ಅಕ್ಕ ಇಲ್ವಾ, ನನ್ನ ಸ್ಟ್ರಾಂಗೆಸ್ಟ್ ಡಾಟರ್ ಭುವಿ ಇಲ್ವಾ? ಭುವಿ ಇದ್ದಲ್ಲಿ ಬಾಯಲ್ಲಿ. ಹೌದು ಅಪ್ಪಾಜಿ, ನಾವೆಲ್ಲರೂ ಇದೀವಲ್ವಾ, ಯು ಡೋಂಟ್ ವರಿ. ಖುಷಿಯಾಗಿ ಹೋಗಿ ಖುಷಿಯಾಗಿ ವಾಪಸ್ ಬನ್ನಿ. ಹೌದು ಅಪ್ಪಾಜಿ, ಅಕ್ಕನೇ ಹೇಳ್ತಿಲ್ವಾ, ನನ್ ಜೊತೆ ಅಕ್ಕ ಮತ್ತೆ ಭುವಿ ಇಬ್ರು ಇದ್ದಾರೆ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಅದೆಲ್ಲ ಸರಿ ಗೌರಿ, ಆದ್ರೆ ನೀನ್ ಸ್ವಲ್ಪ ಡೆವಿಲ್ ಬಗ್ಗೆ ಯೋಚನೆ ಮಾಡ್ಬೇಕಮ್ಮ. ಅಮ್ಮ, ಆ ಡೆವಿಲ್ನ ಮೊದಲು ನಿಮ್ ತಲೆಯಿಂದ ತೆಗ್ದಾಕಿ, ಅದ್ ಎಲ್ರಿಗೂ ಒಳ್ಳೇದು. ಪಾಪಮ್ಮ ಗೌರಿ, ಪಾಪ ಅಂದ್ರೆ ನಮಗ್ ಪಾಪ ಸುತ್ಕೊಳ್ಳುತ್ತೆ ಅಮ್ಮ. ನಾವ್ ಯಾಕೆ ಅವನ್ ಬಗ್ಗೆ ಮಾತಾಡ್ತಾ ಇದೀವಿ? ಹೋಗ್ಲಿ ಬಿಡಿ. ಎಷ್ಟೋ ದಿನದ ನಿಮ್ ಪ್ರೀತಿ ಇವಾಗ ಒಂದಾಗಿದೆ. ನೀವ್ ಏನನ್ನೆಲ್ಲ ಫೇಸ್ ಮಾಡಿದೀರಾ. ಇವಾಗ ಆರಾಮಾಗಿ ಹೋಗಿ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ ಬನ್ನಿ. ಆಯ್ತಮ್ಮ, ನೀವೆಲ್ಲ ಇಷ್ಟು ಸಂತೋಷವಾಗಿ ನಮ್ಮನ್ನು ಕಳ್ಸಿದೀವಿ ಅಂದ್ರೆ ನಮಗೂ ಖುಷಿನೇ. ನೋಡ್ ಗೌರಿ, ನಾನು ಒಂದ್ ಮಾತು ಹೇಳ್ತಾ ಇದ್ದೀನಿ. ನಾವಿಬ್ರು ವಾಪಸ್ ಬರೋ ಅಷ್ಟರಲ್ಲಿ ನೀನ್ ನಮಗೆ ಗುಡ್ ನ್ಯೂಸ್ ಕೊಡ್ಬೇಕು. ನಾವು ಸಿಕ್ಕಾಪಟ್ಟೆ ಖುಷಿ ಆಗ್ಬೇಕು. ಇದಕ್ಕೆ ನೀನ್ ಹೂ ಅನ್ಲೇಬೇಕು ಅಲ್ವಾ ಆನಂದ್? ಎಲ್ಲದಕ್ಕೂ ಒಂದ್ ಟೈಮ್ ಅಂತ ಬರುತ್ತೆ. ಯಾವಾಗ ಏನಾಗ್ಬೇಕು ಎಲ್ಲ ಹಾಗೆ ಆಗುತ್ತೆ. ನೀವ್ ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ ಬನ್ನಿ. ಅಪ್ಪಾಜಿ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಮ್ಮ. ಭುವಿ, ಹೋಗಿ ಬರೋಣ. ಚೆನ್ನಾಗಿ ಓದು ಕದ, ಚೆನ್ನಾಗಿ ಓದು. ಭುವಿ, ಅಮ್ಮಂಗೆ ತೊಂದರೆ ಕೊಡ್ಬಾರ್ದು, ಅಮ್ಮಂಗೆ ಬೇಜಾರ್ ಮಾಡ್ಬಾರ್ದು, ಅರ್ಥ ಆಯ್ತಾ? ಓಕೆ ವಾಸಂತಿ, ಟ್ರಿಪ್ ಹೋಯ್ತಿರಲ್ಲ ಆಗ ಎಂಜಾಯ್ ಮಾಡ್ಕೊಂಡ್ ಬನ್ನಿ. ನಾನು ಆಗಾಗ ಫೋನ್ ಮಾಡ್ತಿರ್ತೀನಿ. ಓಕೆ, ಇವತ್ತು ಆ ಗೌರಿಗೆ ಒಂದು ಸನ್ಮಾನ ಇಟ್ಕೊಂಡವ್ರೆ. ಅದಕ್ಕೆ ನಾನು ಒಂದು ಸ್ಪೆಷಲ್ ಆಗಿ ಹಾರ ತರಿಸಿವ್ನಿ. ಆ ಹಾರದಾಗೆ ಬಾಂಬು ಐತೆ. ಫಂಕ್ಷನ್ಗೆ ನಾನು ಬರ್ತೀನಿ. ನಾಡಕಣವ, ಅಲ್ಲಿ ಹಾಡು ಕುಣಿತ ಅದು ಇದು ಅಂತ ಸಾನೆ ಗಲಾಟೆ ಇರ್ತದೆ. ನೀನ್ ಮೊದ್ಲೇ ತಲೆನೋವು ಅಂತ ಇದ್ಯಾ, ನಿನ್ಗೆ ಆಮೇಲೆ ಇನ್ನೂ ತಲೆನೋವು ಜಾಸ್ತಿ ಆಗೋಯ್ತದೆ.
ಬಸ್ಸು ಬಾ ಬಸ್ಸು, ಟೈಮ್ ಆಗ್ತೈತೆ. ಹಾ ನಡಿ. ಬರನೆ ಮನೆ ಕಳಕ ಬಂದೆ ಬಂದೆ. Looking for the fireflies. They've all left. Yeah, no shit. I'm dead. Or I will be soon. Got me some time to reflect. Been years that felt like we were... The fucking thing was a giant waste of time. I'm not gonna do this anymore. Even the others, they've all returned to St. Mary's Hospital in Salt Lake City. You'll find them there, still trying to save the world. Good luck with that. Do you know where that is? I know the city. Is it far? It ain't close. Horseback. What? Fireflies? Get down! Oh! What the fuck are these guys? Don't matter. We know where to go. Let's get the hell out of here. That's 4 pallets of lab equipment all packed up and ready to go. Now, big question is, what do we do with all you guys? They say the tainted batch needs to be put down. You know what I say? I say screw that. Who made a bigger sacrifice than you, right? Anyone deserves to run free out there. Hey, easy! Stop! Shit. Oh no. You bit me. Over there.